Hello children, good morning children. In the last class, we have known about the arrival of Turks, Delhi Sultans in that Ghulam dynasty. So today's class, we are continuing with the Khilji dynasty, Tughlaq, Sayyid, Lodi, and also we are going to know about the contribution of Delhi Sultans. So let me start. Khilji dynasty was ruled from 1219 to 1320 century. Jalaluddin established the Khilji dynasty. So who established the Khilji dynasty? Jalaluddin established the Khilji dynasty. He was a man of mercy and soft ಸ್ಪೋಕನ್. ಸೊ ಇವನು ತುಂಬ ಕರುಣೆಶಾಲಿಯಾಗಿರ್ತಾನೆ ಮತ್ತು ತುಂಬ ಸಾಫ್ಟ್ ಸ್ಪೋಕನ್ ಮನುಷ್ಯನಾಗಿರ್ತಾನೆ, ತುಂಬ ಒಳ್ಳೆಯ ಮನುಷ್ಯನಾಗಿರ್ತಾನೆ. ಯಾರು? ಜಲಾಲುದ್ದೀನ್. ಆ್ಯಸ್ ಎ ರಿಸಲ್ಟ್ ಆಫ್ ಸರ್ದಾರ್ಸ್, ಲೂಟಿನೆಂಟ್ಸ್ ಬಿಕೇಮ್ ದ ಸ್ಟ್ರಾಂಗ್ ಆ್ಯಂಡ್ ಪ್ಲಾಟೆಡ್ ಟು ಕಿಲ್ ಹಿಮ್. ಸೊ ಇಲ್ಲಿ ಸರ್ದಾರ್ಸ್ ಏನು ಮಾಡ್ತಾರೆ? ಸ್ಟ್ರಾಂಗ್ ಆಗ್ತಾರೆ. ಯಾಕೆಂದರೆ ಇವನು ತುಂಬಾ ಒಳ್ಳೆ ಮನುಷ್ಯನಾಗಿರ್ತಾನೆ, ತುಂಬ ಕರುಣೆಕಾರಿಯಾಗಿರ್ತಾನೆ, ಮರ್ಸಿ ಪರ್ಸನ್ ಆಗಿರ್ತಾನೆ, ಸಾಫ್ಟ್ ಸ್ಪೋಕನ್ ಆಗಿರ್ತಾನೆ. ಸೊ ಇಲ್ಲಿ ಅವರ ಸರ್ದಾರ್ಸ್ ಏನಿದ್ರು ಅವರು ಸ್ಟ್ರಾಂಗ್ ಆಗಿ ಏನು ಮಾಡ್ತಾರೆ ಅನ್ನೋ ಒಂದು ಪ್ಲಾಟೆಡ್ ಟು ಕಿಲ್ ಹಿಮ್. ದೇ ಥಾಟ್ ಟು ಕಿಲ್ ಹಿಮ್. ಸೊ ಲೇಟರ್ ಅಲ್ಲಾವುದ್ದೀನ್ ಕಿಲ್ಡ್ ಹಿಮ್ ಆ್ಯಂಡ್ ಬಿಕೇಮ್ ದ ಸುಲ್ತಾನ್ ಆಫ್ ಡೆಲ್ಲಿ. ಸೊ ಇಲ್ಲಿ ಯಾರು ಅವನನ್ನು ಸಾಯಿಸ್ತಾರೆ? ಅಲ್ಲಾವುದ್ದೀನು ಜಲಾಲುದ್ದೀನನ್ನು ಸಾಯಿಸಿ ಈ ಒಂದು ರಾಜ್ಯ ಅಂದರೆ ಡೆಲ್ಲಿ, ಸುಲ್ತಾನ್ಸ್ ಆಫ್ ಡೆಲ್ಲಿಯ ಒಂದು ರಾಜನಾಗ್ತಾನೆ. ಯಾರು? ಅಲ್ಲಾವುದ್ದೀನ್ ಬೈ ಕಿಲ್ಲಿಂಗ್ ಜಲಾಲುದ್ದೀನ್. ಅಲ್ಲಾವುದ್ದೀನ್ ಖಿಲ್ಜಿ. ಸೊ ನಾವು ಯು ನೋ ಅಬೌಟ್ ಅಲ್ಲಾವುದ್ದೀನ್ ಖಿಲ್ಜಿ. ಈ ಗ್ರೀವ್ ಅಪ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ಜಲಾಲುದ್ದೀನ್. ಸೊ ಇವನು ಯಾರ ಒಂದು ಪ್ರೊಟೆಕ್ಷನಲ್ಲಿ ಬೆಳೆದಿರ್ತಾನೆ? ಜಲಾಲುದ್ದೀನನ ಒಂದು ಪ್ರೊಟೆಕ್ಷನಲ್ಲಿ ಬೆಳೆದಿರ್ತಾನೆ. ಸೊ ಅಂದರೆ ಜಲಾಲುದ್ದೀನನ ಗುಲಾಮ್ನಾಗಿರ್ತಾನೆ. ಯಾರು? ಅಲ್ಲಾವುದ್ದೀನ್. ಸೊ ಈ ವಾಸ್ ಅಂಡರ್ ದ ಕೇರ್ ಆಫ್ ಜಲಾಲುದ್ದೀನ್ ಡ್ಯೂರಿಂಗ್ ಈಸ್ ಚೈಲ್ಡ್ಹುಡ್ ಏಜ್. ಸೊ ಚಿಕ್ಕ ಹುಡುಗನಿಂದಲೂ ಚೈಲ್ಡ್ಹುಡ್ ಡೇಸಿಂದಲೂ ಇವನು ಯಾರ ಒಂದು ಪ್ರೊಟೆಕ್ಷನಲ್ಲಿ ಇರ್ತಾನೆ? ಜಲಾಲುದ್ದೀನನ ಪ್ರೊಟೆಕ್ಷನ್ ಇರ್ತಾನೆ. ಬಟ್ ಆದರೆ ಕೊನೆಗೆ ಏನು ಮಾಡ್ತಾನೆ? ಅವನನ್ನೇ ಒಂದು ರಾಜ್ಯಭಾರಕ್ಕೋಸ್ಕರ ಅವನನ್ನೇ ಸಾಯಿಸ್ತಾನೆ. ಈ ವಾಸ್ ಎ ಗುಡ್ ವಾರಿಯರ್, ಒಳ್ಳೆ ವಾರಿಯರ್ ಆಗಿರ್ತಾನೆ. ಆ್ಯಂಡ್ ಸರ್ವ್ಡ್ ಆ್ಯಸ್ ಎ ಗವರ್ನರ್ ಆ್ಯಂಡ್ ಆಲ್ಸೋ ಆ್ಯಸ್ ದ ಮಿಲಿಟರಿ ಜನರಲ್. ಒಳ್ಳೆ ವಾರಿಯರ್ ಆಗಿರ್ತಾನೆ ಮತ್ತು ಗವರ್ನರ್ ಆಗಿ ಸರ್ವ್ ಮಾಡ್ತಾನೆ. ಅಷ್ಟೇ ಅಲ್ಲದಲೇ ಮಿಲಿಟರಿ ಜನರಲ್ ಆಗೂ ಸಹ ಅವನ ಕೆಳಗಡೆ ಕೆಲಸ ಮಾಡಿರ್ತಾನೆ. ಆ್ಯಸ್ ಎ ಮಿಲಿಟರಿ ಅಂದರೆ ಮಿಲಿಟರಿ ಜನರಲ್ ಆಗಿ ಈ ಇನ್ವೇಡೆಡ್ ಮಾಲ್ವಾ, ಬಿಲ್ವಾ ಆ್ಯಂಡ್ ದೇವಗಿರಿ ಆ್ಯಂಡ್ ಪ್ಲಂಡರ್ಡ್ ಎ ಲಾಟ್ ಆಫ್ ವೆಲ್ತ್. ಸೊ ಇಲ್ಲಿ ಮಿಲಿಟರಿ ಜನರಲ್ ಆಗಿ ಏನು ಮಾಡ್ತಾನೆ? ಮಾಲ್ವಾ, ಬಿಲ್ವಾ ಮತ್ತು ದೇವಗಿರಿನ ಒಂದು ವಶಪಡಿಸ್ಕೊಂಡೆ ಇನ್ವೇಡ್ ಮಾಡ್ತಾನೆ. ಇನ್ವೇಡ್ ಮಾಡೋದ್ರ ಮೂಲಕ ಅಲ್ಲಿನ ಒಂದು ವೆಲ್ತ್ನ ಏನು ಮಾಡ್ತಾನೆ? ಲೂಟ್ ಮಾಡ್ತಾನೆ. ಪ್ಲಂಡರ್ಡ್ ದ ಎ ಲಾಟ್ ಆಫ್ ವೆಲ್ತ್. ಈ ಕಿಲ್ಡ್ ಇಸ್ ಗೈಡ್ ಆ್ಯಂಡ್ ಮೆಂಟರ್ ಜಲಾಲುದ್ದೀನ್. ಸೊ ಏನು ಗೈಡ್ ಆಗಿರ್ತಾನೆ, ಮೆಂಟರ್ ಆಗಿರ್ತಾನೆ, ಇವನು ಇಷ್ಟೊಂದು ಒಂದು ಹೆಸರುವಾಸಿಯ ಕಾರಣ ಆಗಿರ್ತಾನೆ ಜಲಾಲುದ್ದೀನು. ಅವನನ್ನೇ ಸಾಯಿಸ್ತಾನೆ. ಯಾರು? ಅಲ್ಲಾವುದ್ದೀನ್. Thus by treading the path of murder and plunder, Alauddin became the Sultan of Delhi. ಈ ರೀತಿ ಅವನನ್ನು ಸಾಯಿಸೋದ್ರ ಮೂಲಕ, ಒಂದು ಲೂಟ್ ಮಾಡೋದ್ರ ಮೂಲಕ ಏನು ಒಂದು ಪಾತ್ ಯಾವ ದಾರಿಯಲ್ಲಿ ಬರ್ತಾನೆ ಅವನು? ಮರ್ಡರ್ ಆ್ಯಂಡ್ ಪ್ಲಂಡರ್. ಆ ಒಂದು ದಾರಿಯಿಂದ ಏನು ಮಾಡ್ತಾನೆ? ಅಲ್ಲಾವುದ್ದೀನನ್ನು ಸಾಯಿಸ್ತಾನೆ. ಯಾರೋ ಜಲಾಲುದ್ದೀನನ್ನು ಸಾಯಿಸ್ತಾನೆ. ಯಾರು? ಅಲ್ಲಾವುದ್ದೀನ್. ಸೊ ಸಾಯಿಸೋದ್ರ ಮೂಲಕ ಅವನು ರಾಜನಾಗ್ತಾನೆ, ಡೆಲ್ಲಿಯ ರಾಜನಾಗ್ತಾನೆ. ಸುಲ್ತಾನ್ ಅಂದರೆ ಅವರಲ್ಲಿ ರಾಜರನ್ನ ಸುಲ್ತಾನ್ಸ್ ಅಂತ ಕರೀತಾರೆ. ಓಕೆ. ಅಲ್ಲಾವುದ್ದೀನ್ ಥ್ರಾಟೆಡ್ ದ ಅಟ್ಯಾಕ್ ಆಫ್ ಮಂಗೋಲಿಯನ್ಸ್. ಸೊ ಇವ್ರು ಏನು ಮಾಡ್ತಾರೆ? ಮಂಗೋಲಿಯನ್ಸ್ ಅಟ್ಯಾಕ್ನ ಥ್ರಾಟ್ ಮಾಡ್ತಾನೆ. ಈ ಡಿಫಿಟೆಡ್ ದ ರಜಪೂತ್ ಕಿಂಗ್ಸ್ ಕರ್ಣದೇವ ಸೆಕೆಂಡ್ ಆಫ್ ವಾಗೀಲಾ ಡೈನಾಸ್ಟಿ, ಹಮೀರದೇವ ಆಫ್ ರಾಣತಂಬೂರ್ ಆ್ಯಂಡ್ ಭೀಮ್ ಸಿಂಗ್ ಆಫ್ ಚಿತ್ತೂರ್. ಸೊ ಅಲ್ಲಾವುದ್ದೀನ್ ಏನು ಮಾಡ್ತಾನೆ? ಮಂಗೋಲಿಯನ್ಸ್ ಅಟ್ಯಾಕ್ನ ಬರೋದನ್ನು ಸ್ಟಾಪ್ ಮಾಡ್ತಾನೆ. ಅಷ್ಟೇ ಅಲ್ಲದೇ ಅವನು ರಜಪೂತ್ ಕಿಂಗ್ಡಮ್ ರಾಜ ಏನು ಕರ್ಣದೇವ ಆಗಿರ್ತಾನೆ, ವಾಗೀಲಾ ಡೈನಾಸ್ಟಿಗೆ ಸೇರಿದವನು, ಅವನನ್ನು ಸೋಲಿಸ್ತಾನೆ. ಅಷ್ಟೇ ಅಲ್ಲದೇ ಅಮೀರದೇವ ಆಫ್ ರಾಣತಂಬೂರು, ಭೀಮ್ ಸಿಂಗ್ ಆಫ್ ಚಿತ್ತೂರ್ ಅವ್ರನ್ನೆಲ್ಲ ಸೋಲಿಸ್ತಾನೆ. ಯಾರು? ಅಲ್ಲಾವುದ್ದೀನ್. ಅಪಾರ್ಟ್ ಫ್ರಮ್ ದಿಸ್ ಈ ಕಾನ್ಕ್ವರ್ಡ್ ಮಾಲ್ವಾ, ಜೆಲ್ಲೂರ್, ಬುಂದಿ, ಮಂದೋರ್ ಆ್ಯಂಡ್ ಟಾಂಕ್. ಅದಷ್ಟೇ ಅಲ್ಲದೇ ಈ ಎಲ್ಲ ಪ್ಲೇಸಸ್ನೂ ವಶಪಡಿಸ್ಕೊತಾನೆ. ಯಾರು? ಅಲ್ಲಾವುದ್ದೀನ್. The honor of successful completion of southern Indian invasions goes to his general Malik Kafur. ಸೊ ಇಲ್ಲಿ ಸೌತ್ ಇಂಡಿಯಾನ ಇನ್ವೇಷನ್ ಮಾಡೋದು
ಒಂದು ಕಂಪ್ಲೀಷನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಗಿದ್ದು ಯಾರ ಒಂದು ನೇತೃತ್ವದಲ್ಲಿ ಅಂದರೆ ದ ಮಿಲಿಟರಿ ಜನರಲ್ ಮಲ್ಲಿಕ್ ಕಾಫರ್. ಸೊ ಮಿಲಿಟರಿ ಜನರಲ್ ಮಲ್ಲಿಕ್ ಕಾಫರು ಒಂದು ಮಿಲಿಟರಿ ಜನರಲ್ ಆಗಿರ್ತಾನೆ. ಯಾರ ಕೈ ಕೆಳಗಡೆ? ಅಲ್ಲಾವುದ್ದೀನ್ ಕೆಳಗಡೆ. ಸೊ ಅವನು ಏನು ಮಾಡ್ತಾನೆ, ಸೌತ್ ಇಂಡಿಯನ್ ಇನ್ವೆನ್ಷನ್ಸ್ನ ಮಾಡ್ತಾನೆ, ಅಂದರೆ ದಾಳಿ ಮಾಡ್ತಾನೆ. ಆ ಒಂದು ಸರ್ಟನ್ ಕಂಪ್ಲೀಷನ್ ಮಾಡೋಕ್ಕೆ ಸಕ್ಸಸ್ಫುಲ್ ಆಗ್ತಾನೆ ಯಾರು? ಮಲ್ಲಿಕ್ ಕಾಫರ್. ಡ್ಯೂರಿಂಗ್ ಇಸ್ ಟೈಮ್ ಈ ಇನ್ವೇಡೆಡ್ ದೇವಗಿರಿ. ಸೊ ಈ ಒಂದು ಟೈಮಲ್ಲಿ ಅವನು ದೇವಗಿರಿನ, ವಾರಂಗಲ್, ದ್ವಾರ ಸಮುದ್ರ, ಮಧುರೈ ಇವನ್ನೆಲ್ಲ ಏನು ಮಾಡ್ತಾನೆ, ದಾಳಿ ಮಾಡ್ತಾನೆ. ಆ್ಯಂಡ್ ಬಿಕೇಮ್ ದ ರೆಸ್ಪಾನ್ಸಿಬಲ್ ಫಾರ್ ದ ಡಿಸ್ಟ್ರಕ್ಷನ್. ಸೊ ಇವನ್ನೆಲ್ಲ ದಾಳಿ ಮಾಡಿ ನಾಶ ಆಗೋಕ್ಕೆ ಕಾರಣ ಆಗ್ತಾರೆ ಯಾರು? ಮಲ್ಲಿಕ್ ಕಾಫರ್. ಈ ಡಿಡ್ ನಾಟ್ ಇಂಟಿಗ್ರೇಟ್ ದ ಕಾನ್ಕರ್ಡ್ ಸ್ಟೇಟ್ಸ್ ಇನ್ ಟು ಸ್ಟೇಟ್ಸ್. ಏನು ಇವನು ಕಾನ್ಕರ್ಡ್ ಮಾಡಿದ್ನಲ್ವ ಸೌತ್ ಇಂಡಿಯಾದಲ್ಲಿ, ಅದನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿಲ್ಲ, ಅಂದರೆ ಅವನು ಒಂದು ಸ್ಟೇಟಿಗೆ ಜಾಯಿನ್ ಮಾಡಲಿಲ್ಲ. ಬಟ್ ಏನು ಮಾಡ್ತಾನೆ, ಸಿಂಪ್ಲಿ ಪ್ಲಂಡರ್ಡ್, ಲೂಟ್ ಮಾಡ್ತಾನೆ, ಅಲ್ಲಿನ ವೆಲ್ತನ್ನ ಲೂಟ್ ಮಾಡ್ತಾನೆ ಅಷ್ಟೇ. ಆಯಿತಾ? ಆಫ್ಟರ್ ಹಿಮ್ ದ ಥರ್ಡ್ ಸನ್ ಕುತುಬುದ್ದೀನ್ ಮುಬಾರಕ್ ರೂಲ್ಡ್ ಫಾರ್ 4 years ಆ್ಯಂಡ್ ವಾಸ್ ಮರ್ಡರ್ಡ್ ಬೈ ಹಿಸ್ ಸೋಲ್ಜರ್ ಖುಸ್ರೋ. ಸೊ ಅಲ್ಲಾವುದ್ದೀನ್ ಆದಮೇಲೆ ಅವನ 3ನೇ ಮಗ ಯಾರು? ಕುತುಬುದ್ದೀನ್ ಮುಬಾರಕ್. ಅವನು 4 ವರ್ಷ ಆಳ್ವಿಕೆ ಮಾಡ್ತಾನೆ ಅವನಾದಮೇಲೆ. ಆದರೆ ಅವನ ಸೋಲ್ಜರ್ ಖುಸ್ರೋ, ಯಾರು ಸೋಲ್ಜರು? ಕುತುಬುದ್ದೀನ್ ಮುಬಾರಕ್ ಸೋಲ್ಜರ್ ಇರ್ತಾನಲ್ಲ, ಸೇನಾನಿ, ಅವನು ಏನು ಮಾಡ್ತಾನೆ? ಖುಸ್ರೋ ಅವನನ್ನು ಸಾಯಿಸ್ತಾನೆ. ಲೇಟರ್ ಗಜ್ನಿ ಮಾಲಿಕ್, that is ಗಿಯಾಸುದ್ದೀನ್ ತುಗ್ಲಕ್ ಮರ್ಡರ್ ಖುಸ್ರೋ ಆ್ಯಂಡ್ ಎಸ್ಟಾಬ್ಲಿಷ್ ತುಗ್ಲಕ್ ಡೈನಾಸ್ಟಿ. ಕೊನೆಗೆ ಅದಾದಮೇಲೆ ಏನಾಗುತ್ತೆ, ಗಜ್ನಿ ಮಾಲಿಕ್ ಏನು ಒಂದು ಗಿಯಾಸುದ್ದೀನ್ ತುಗ್ಲಕ್, ಅವನು ಖುಸ್ರೋನ ಸಾಯಿಸ್ತಾನೆ. ಸಾಯಿಸೋದ್ರ ಮೂಲಕ ತುಗ್ಲಕ್ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ. ಸೊ ಇಲ್ಲಿಗೆ ಅಲ್ಲಾವುದ್ದೀನ್ ಏನು ಒಂದು ಖಿಲ್ಜಿ ಡೈನಾಸ್ಟಿ ಏನಾಗುತ್ತೆ, ಎಂಡ್ ಆಗುತ್ತೆ. ಸೊ ತುಗ್ಲಕ್ ಡೈನಾಸ್ಟಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ನಾವು ವಿ ನೋ ಅಬೌಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಫ್ ಖಿಲ್ಜಿ ಡೈನಾಸ್ಟಿ. Alauddin Khilji. Alauddin Khilji implemented various reforms in the administration. ಸೊ ಇವರು ತುಂಬ ವೇರಿಯಸ್ ರಿಫಾರ್ಮ್ಸನ್ನ ತರ್ತಾರೆ, ಆಡಳಿತದಲ್ಲಿ ಚೇಂಜಸ್ಸನ್ನು ಮಾಡ್ತಾರೆ, ರಿಫಾರ್ಮ್ಸ್ ತರ್ತಾರೆ. ಈ ಅಬಾಲಿಷ್ ರಿಲಿಜಿಯಸ್ ಎಂಡೋನ್ಮೆಂಟ್ಸ್, ರಿಲಿಜಿಯಸ್ ಒಂದು ಧಾರ್ಮಿಕವಾದ ಏನು ಒಂದು ಪದ್ಧತಿಗಳಿರ್ತವೆ ಅವನ್ನೆಲ್ಲ ಸ್ವಲ್ಪ ಅಬಾಲಿಷ್ ಮಾಡ್ತಾನೆ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಇನಾಮ್ಸ್ ಅಂದರೆ ಗಿಫ್ಟ್ ಕೊಡೋದು, ಲ್ಯಾಂಡ್ ಆ್ಯಂಡ್ ಸಬ್ಸಿಡಿ, ಇದನ್ನೆಲ್ಲ ಅಬಾಲಿಷ್ ಮಾಡ್ತಾನೆ. An efficient intelligence network was established by him. He prohibited alcohol, drugs and dice game. He banned association formation among his sardars, their socialization with general public and marriage among elite classes of people. ಸೊ ಇಲ್ಲಿ ಅವರು ಒಂದು ಅಸೋಸಿಯೇಷನ್, ಅವರು ಒಂದಾಗಿರೋದನ್ನು ಯಾವೊಂದು ಜನರಲ್ ಪಬ್ಲಿಕ್ ಜೊತೆ, ಮ್ಯಾರೇಜ್ ಅಮಾಂಗ್ ಎಲೈಟ್ ಕ್ಲಾಸ್ ಆಫ್ ಪೀಪಲು, ಸೊ ಅವ್ರ ಜೊತೆ ಅಸೋಸಿಯೇಷನ್ ಇರೋದನ್ನು ಬ್ಯಾನ್ ಮಾಡ್ತಾನೆ. ಅವ್ರ ಜೊತೆ ನೀವು ಅಸೋಸಿಯೇಟೆಡ್ ಆಗಬಾರ್ದು ಅಂತೇಳಿ ಬ್ಯಾನ್ ಮಾಡ್ತಾನೆ. ಯಾಕೆ? ಸರ್ದಾರ್ ಸಲ್ವ, ಇವನು ಸರ್ದಾರ್ ಆಗಿರ್ತಾನೆ, ಇವನು ಒಂದು ಏನು ಸಾಯಿಸೋಕ್ಕೆ ಕಾರಣ ಆಗಿರ್ತಾನೆ ಅಲ್ವ, ಆ ಕಾರಣಕ್ಕೆ. ಡ್ಯೂರಿಂಗ್ ಇಸ್ ಟೈಮ್ ದ ಫಾರ್ಮರ್ಸ್ ವಿತ್ ಮೈನರ್ ಲ್ಯಾಂಡ್ ಹೋಲ್ಡಿಂಗ್ಸ್ ಆ್ಯಂಡ್ ಆಲ್ಸೋ ದ ಬಿಗ್ ಲ್ಯಾಂಡ್ ಲಾರ್ಡ್ಸ್ ಹ್ಯಾಡ್ ಟು ಪೇ ಟ್ಯಾಕ್ಸಸ್. ಏನು ಕಮ್ಮಿ ಭೂಮಿ ಇಟ್ಕೊಂಡು ಫಾರ್ಮರ್ಸ್ ಇರ್ತಾರೆ ಮತ್ತು ಲ್ಯಾಂಡ್ ಲಾರ್ಡ್ಸ್, ಬಿಗ್ ಲ್ಯಾಂಡ್ ಲಾರ್ಡ್ಸ್ ಏನಿರ್ತಾರೆ ಅವರೆಲ್ಲ ಒಂದು ಟ್ಯಾಕ್ಸನ್ನು ಕಟ್ಟಬೇಕಾಗಿರುತ್ತೆ, ಕಂದಾಯ. ಈ ಅಪಾಯಿಂಟೆಡ್ ರೆವಿನ್ಯೂ ಆಫೀಷಿಯಲ್ಸ್, ಸೊ ಇದನ್ನು ಕಲೆಕ್ಟ್ ಮಾಡೋಕ್ಕೆ ರೆವಿನ್ಯೂ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ದಟ್ ಟು ಕಲೆಕ್ಟ್ ದ ಫಿಕ್ಸ್ಡ್ ಟ್ಯಾಕ್ಸ್. ಸೊ ಏನು ಫಾರ್ಮರ್ಸಿಂದ ಇಷ್ಟು ಟ್ಯಾಕ್ಸ್ ಅಂತ ಫಿಕ್ಸ್ ಮಾಡಿರ್ತಾರಲ್ಲ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ರೆವಿನ್ಯೂ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ತಾನೆ. ಸೊ ದಿಸ್ ಈಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ. ಸೊ ನೌ ವಿ ನೋ ಅಬೌಟ್ ಮಿಲಿಟರಿ ರಿಫಾರ್ಮ್ಸ್. ದ ಟಾಸ್ಕ್ ಆಫ್ ರಿಕ್ರೂಟಿಂಗ್, ಟ್ರೈನಿಂಗ್ ಆಫ್ ಸೋಲ್ಜರ್ಸ್ ಆ್ಯಂಡ್ ದ ಸಪ್ಲೈ ಆಫ್ ಆರ್ಮ್ಸ್ ಆ್ಯಂಡ್ ಆರ್ಸರ್ಸ್ ವೇರ್ ಎಂಟ್ರಸ್ಟೆಡ್ ಟು ದ ಡಿಫೆನ್ಸ್ ಮಿನಿಸ್ಟರ್. ಅಂದರೆ ರಿಕ್ರೂಟ್ಮೆಂಟ್ ಅಂದರೆ ಒಂದು ಸೋಲ್ಜರ್ಸನ್ನು ಯಾವ್ಯಾವ ಹುದ್ದೆಗೆ ತೊಗೊಳೋದಿರ್ಬೋದು, ಟ್ರೈನಿಂಗ್ ಕೊಡೋದಿರ್ಬೋದು, ಮತ್ತು ಯಾವ ರೀತಿ ಒಂದು ಆರ್ಮ್ಸನ್ನು ಸಪ್ಲೈ ಮಾಡೋದಿರ್ಬೋದು, ಆರ್ಸಸ್ಸು. ಸೊ ಇದನ್ನೆಲ್ಲ ಡಿಫೆನ್ಸ್ ಮಿನಿಸ್ಟ್ರಿಗೆ ಬಿಟ್ಟಿದ್ದ, ದ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟ್ರಿ. ದ ಸ್ಯಾಲ್ರಿ ಆಫ್ ದ ಸೋಲ್ಜರ್ಸ್ ವಾಸ್ ಡಿಪ್ರೆಸ್ಡ್ ಆನ್ ದ ಲಾಸ್ಟ್ ಡೇ ಆಫ್ ದ ಮಂತ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಸೊ ಇಲ್ಲಿ ಸೋಲ್ಜರ್ಸ್ಗೆ ಸ್ಯಾಲ್ರಿನ ಕೊಡ್ತಾಯಿದ್ದ, ಅದನ್ನು ಯಾವಾಗ ಕೊಡ್ತಾಯಿದ್ದ ಅಂದರೆ ಆ ಮಂತಿನ ಲಾಸ್ಟ್ ಡೇಟಲ್ಲಿ ಅವರಿಗೆ ಸಂಬಳನ ಕೊಡ್ತಾಯಿದ್ದ, ಇನ್ ದ ಫಾರ್ಮ್ ಆಫ್ ಕ್ಯಾಶಲ್ಲಿ ಕೊಡ್ತಾಯಿದ್ದ. ದ ಇಂಡಿವಿಜುವಲ್ ರೆಕಾರ್ಡ್ ಆಫ್ ಸೋಲ್ಜರ್ಸ್ ವೇರ್ ಕ್ರಿಯೇಟೆಡ್ ಬೇಸ್ಡ್ ಆನ್ ದರ್ ಫಿಸಿಕಲ್ ಫೀಚರ್ಸ್. ಅವರ ಒಂದು ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯ ಒಂದು ಸೋಲ್ಜರ್ಸನ್ನು ರೆಕಾರ್ಡ್ಸನ್ನ ಇಟ್ಕೊಂಡಿದ್ದ, ಅವರು ಯಾವ ರೀತಿ ಇದ್ದರು, ಅವರ ಒಂದು ಫಿಸಿಕಲ್ ಫೀಚರ್ಸ್ ಮೇಲೆ ಅವರ ರೆಕಾರ್ಡ್ಸನ್ನು ಅವನು ಇಟ್ಕೊಂಡಿದ್ದ. ಯಾರು ಅಲ್ಲಾವುದ್ದೀನ್ ಖಿಲ್ಜಿ. ಎ ಸಿಸ್ಟಮ್ ಆಫ್ ರೆಕಾರ್ಡ್ಸ್ ನೇಮ್ಡ್ ಆ್ಯಸ್ ಉಲಿಯಾ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್ ಫಾರ್ ದಿಸ್ ಪರ್ಪೋಸ್. ಸೊ ಇಲ್ಲಿ ಯಾವ ಸಿಸ್ಟಮ್ ಆಫ್ ರೆಕಾರ್ಡ್ ಒಂದು ತರ್ತಾನೆ ಅಂದರೆ ಉಲಿಯಾ ಸಿಸ್ಟಮ್ ಅಂತ ಹೇಳಿ. ವಿಚ್ ಸಿಸ್ಟಮ್? ಉಲಿಯಾ. ದ ಪ್ರೋಸೆಸ್ ಆಫ್ ಸ್ಟ್ಯಾಂಪಿಂಗ್ ದ ಆರ್ಸಸ್ ಕಾಲ್ಡ್ ದ ಕೇಮ್ ಇನ್ ಟು ಎಫೆಕ್ಟ್. ಸೊ ಇಲ್ಲಿ
ಒಂದು ಹಾರ್ಸಿಗೆ ಸ್ಟ್ಯಾಂಪ್ ಮಾಡ್ತಾರೆ, ಅದನ್ನು ದಾಗ್ ಅಂತ ಕರೀತಾಯಿದ್ರು. ಸೊ ಅದು ನಮ್ಮ ಒಂದು ರಾಜ್ಯಕ್ಕೆ ಸೇರಿರೋದು ಅನ್ನೋದಕ್ಕೆ ಸಿಂಬಲ್ಸನ್ನ ಇಟ್ಕೊಂಡು ಏನು ಮಾಡ್ತಾಯಿದ್ರು, ಅದಕ್ಕೆ ಸ್ಟ್ಯಾಂಪ್ ಮಾಡ್ತಾಯಿದ್ರು. ಸೊ ಆ ಒಂದು ಪ್ರೋಸೆಸ್ಸನ್ನು ತರ್ತಾನೆ. ಸೊ ಅದು ದಾಗ್ ಅಂತ ಹೇಳ್ತಾರೆ. ಇಫ್ ಎನಿ ಸೋಲ್ಜರ್ ಆ್ಯಡ್ ಎನಿ ಗ್ರೋಸರೀಸ್ ವಿತ್ ದಿಸ್ ಸ್ಯಾಲ್ರಿ ಆರ್ ಎಂಟೈಟಲ್ಮೆಂಟ್ಸ್ ಈ ಕುಡ್ ಹ್ಯಾವ್ ಡೈರೆಕ್ಟ್ಲಿ ಕಂಪ್ಲೇಂಟ್ ಟು ದ ಸುಲ್ತಾನ್ ಇಫ್ ಸೆಲ್ಫ್. ಸೊ ಇಲ್ಲಿ ಸಂಬಳ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಇದೆ ಸೋಲ್ಜರ್ಸ್ಗೆ ಅಂದರೆ ಆವಾಗ ಅವನು ರಾಜರಿಗೆ, ಅವ್ರ ಸೋಲ್ಜರ್ಸ್ ರಾಜರಿಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ಡೈರೆಕ್ಟ್ಲಿ ದೇ ಕ್ಯಾನ್ ಕಂಪ್ಲೇಂಟ್ ಟು ದ ಸುಲ್ತಾನ್ಸ್. ಇಲ್ಲಿ ಡೂಮ್ ಬಂದರೆ ಏನಪ್ಪ ಅಂದರೆ ದ ಲ್ಯಾಂಡ್ ಬಿಟ್ವೀನ್ 2 rivers ಇಸ್ ಕಾಲ್ಡ್ ಡೂಮ್. ಸೊ 2 rivers ಮಧ್ಯದ ಭೂಮಿನ ನಾವು ಡೂಮ್ ರೀಜನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಗಂಗಾ ಯಮುನಾ ಡೂಮ್. ಓಕೆ, ದ ಲ್ಯಾಂಡ್ ಬಿಟ್ವೀನ್ 2 rivers. ಸೊ 2 river ಮಧ್ಯೆ ಇರೋ ಭೂಮಿನ ನಾವು ಡೂಮ್ ರೀಜನ್ ಅಂತ ಕರಿತೀವಿ. ಓಕೆ, ನಾವು ವಿ ನೋ ಮಾರ್ಕೆಟ್ ರಿಫಾರ್ಮ್ಸ್. The reforms in the market that were implemented by Alauddin Khilji have ensured him a special place in the history. He created a system wherein the common people had access to pulses, cereals, cooking oil, sugar, salt and fuel at ಫೇರ್ ಪ್ರೈಸಸ್. ಸೊ ಯಾವ ರೀತಿಯಾದ ಒಂದು ಕಾಮನ್ ಮಾರ್ಕೆಟ್ ರಿಫಾರ್ಮ್ಸ್ನ ತಂದಿದ್ದ ಅಂದರೆ ಕಾಮನ್ ಪೀಪಲ್ ಏನು ಸಾಮಾನ್ಯ ಜನರು ಏನಿದ್ದಾರೆ ಅವ್ರಿಗೆ ಒಂದು ಫೇರ್ ಪ್ರೈಸಲ್ಲಿ ಕಾಳು, ಈ ಒಂದು ಆಯಿಲ್ ಏನಿದೆ, ಶುಗರ್, ಇವೆಲ್ಲ ಕಾಮನ್ ಒಂದು ಫೇರ್ ಪ್ರೈಸಸಲ್ಲಿ ಸಿಗೋ ರೀತಿಯಾದ ಒಂದು ಕಾಮನ್ ಸಿಸ್ಟಮನ್ನು ತಂದಿರ್ತಾನೆ ಯಾರೋ ಅಲಾವುದ್ದೀನ್. ಸಿಮಿಲರ್ಲಿ ಎಸ್ಟಾಬ್ಲಿಷ್ ಮಾರ್ಕೆಟ್ ಟು ಸೆಲ್ ಹಾರ್ಸಸ್ ಆ್ಯಂಡ್ ಸ್ಲೇವ್ಸ್. ಸೊ ಅದೇ ಥರ ಒಂದು ಮಾರ್ಕೆಟನ್ನು ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಈ ಹಾರ್ಸಸ್ ಕುದುರೆ ಮತ್ತು ಸ್ಲೇವ್ಸ್ ಅಂದರೆ ಏನು, ಈ ಆಳುಗಳನ್ನು ಮಾರೋದಕ್ಕೆ. ಸೊ ಮನುಷ್ಯರು ಸಹ ಪ್ರಾಣಿಗಳ ಥರ ಮಾರ್ತಾಯಿದ್ರು. ಸೊ ಆ ಒಂದು ಸಿಸ್ಟಮ್ ಅಂದರೆ ಮಾರ್ಕೆಟಿಂಗ್ ಸಿಸ್ಟಮು ಇತ್ತು. ಓಕೆ, ಈ ಅಪಾಯಿಂಟೆಡ್ ಹೈಯರ್ ಅಫಿಷಿಯಲ್ಸ್ ನೇಮ್ ಸಹಾನ್ ಇ ಮಂದಿ ಟು ರೆಗ್ಯುಲೇಟ್ ದ ಮಾರ್ಕೆಟ್ಸ್. ಸೊ ಹೈಯರ್ ಆಫೀಸರ್ಸ್ನ ಅಪಾಯಿಂಟ್ ಮಾಡಿದ್ದ. ಸಿವಿಯರ್ ಪನಿಷ್ಮೆಂಟ್ಸ್ ವೇರ್ ಅಕಾರ್ಡೆಡ್ ಟು ಚೀಟರ್ಸ್. ಸೊ ಇಲ್ಲಿ ತುಂಬ ಒಂದು ಹೀನಾಯವಾದ ಒಂದು ಪನಿಷ್ಮೆಂಟ್ನ ಕೊಡ್ತಾ ಇದ್ದ ಯಾರಿಗೆ, ಚೀಟರ್ಸ್ಗೆ, ಯಾರು ಮೋಸ ಮಾಡ್ತಾ ಇದ್ರಲ್ಲ ಅವ್ರಿಗೆ ಒಂದು ಸಿವಿಯರ್ ಪನಿಷ್ಮೆಂಟನ್ನು ಕೊಡ್ತಾ ಇದ್ದ. ಸೊ ನೌ ವಿ ನೋ ಅಬೌಟ್ ತುಗ್ಲಕ್ ಡೈನಾಸ್ಟಿ. Tughlaq dynasty ruled after Khilji dynasty, you know, by killing Khusro. Muhammad Tughlaq established the Ghiyasuddin Tughlaq established the Tughlaq dynasty. They ruled from 1320 to 1399 century. Tughlaq dynasty was founded by Ghiyasuddin Tughlaq, who founded the Tughlaq dynasty, Ghiyasuddin Tughlaq. Ghiyasuddin maintained peace and order in Delhi by implementing liberal administration policies. He maintained peace and order. ಡೆಲ್ಲಿಯಲ್ಲಿ ಒಂದು ಪೀಸ್ ಆ್ಯಂಡ್ ಆರ್ಡರ್ನ ತಂದಿದ್ದ by implementing liberal policies, liberal administrative policies. He strengthened the border to prevent Mongol ಇನ್ವೇಷನ್. ಸೊ ಏನು ಮೊಘಲ್ಸ್ ಬರ್ತಾಯಿದ್ರು, ಅವರ ಇನ್ವೆನ್ಷನ್ಸನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಬಾರ್ಡರ್ನ ತುಂಬಾ ಸ್ಟ್ರೆಂಥನ್ ಮಾಡಿದ್ದ. ಬಲಶಾಲಿ ಪಡಿಸಿದ್ದ, ಅಲ್ಲೆಲ್ಲ ಸ್ಟ್ರೆಂತ್ ಮಾಡಿದ್ದ ಬಾರ್ಡರ್ಸ್ನ. ಹಿ ಬಿಲ್ಟ್ ಇರಿಗೇಷನ್ ಕ್ಯಾನಲ್ಸ್ ಫಾರ್ ದ ಬೆನಿಫಿಟ್ ಆಫ್ ದ ಫಾರ್ಮರ್ಸ್ ಆ್ಯಂಡ್ ಲೋವರ್ ದ ಟ್ಯಾಕ್ಸಸ್. ಸೊ ಇಲ್ಲಿ ಬೆನಿಫಿಟ್ ಆಫ್ ದಿಸ್ ಏನು ಮಾಡ್ದ, ಒಂದು ಫಾರ್ಮರ್ಸ್ಗೆ ಬೆನಿಫಿಟ್ ಆಗೋ ಥರ ಇರಿಗೇಷನ್ ಕ್ಯಾನಲ್ಸ್ನ ಕಟ್ಟಿಸ್ತಾನೆ. ಟ್ಯಾಕ್ಸಸ್ ಏನಿತ್ತು ಅದನ್ನು ಕಮ್ಮಿ ಮಾಡ್ತಾನೆ. He established the postal system consisting of horsemen and runners. He built Tughlaqabad fort near Delhi. Tughlaqabad fort ನೋಡಿದಿರಲ್ಲ ಕೋಟೆ, ಅದನ್ನು ಕಟ್ಟಿಸ್ತೋರು ಯಾರು, ತುಗ್ಲಕ್, Ghiyasuddin Tughlaq. He conquered Madurai and Warangal and maintained law and order in Gujarat and Bengal. The other important rulers of this dynasty are Muhammad bin Tughlaq and Firozi Tughlaq. Now we know about Muhammad bin Tughlaq. He was a scholar of Persian and Arabic language. So Muhammad bin Tughlaq scholar ಆಗಿದ್ದ ಪರ್ಷಿಯನ್ ಮತ್ತು ಅರಬಿಕ್ ಲ್ಯಾಂಗ್ವೇಜಸ್ಸಲ್ಲಿ. He was an expert in mathematics, physics, medicine, Persian, poetry, astronomy and other subjects. So he was intelligent. Overall ಸಬ್ಜೆಕ್ಟ್ಸಲ್ಲಿ ಅವನು ತುಂಬಾ ಏನಾಗಿದ್ದ, ನಿಪುಣನಾಗಿದ್ದ. Though he was a man of knowledge, he had a few abnormalities in his personality. ಅವನಿಷ್ಟೆಲ್ಲ ನಾಲೆಡ್ಜ್ ಇದ್ರೂ ಆದರೆ ಅವನಲ್ಲಿ ಸ್ವಲ್ಪ ಅಬ್ನಾರ್ಮಾಲಿಟೀಸ್ ಇತ್ತು ಪರ್ಸ್ನಾಲಿಟಿಲಿ. He was thinking ahead of his time, often centuries ahead.
ಅಂದರೆ ಅವ್ನು ಯಾವ ರೀತಿ ಥಿಂಕ್ ಮಾಡ್ತಾ ಇದೆ ಅಂದರೆ ಎಷ್ಟು ಒಂದು ಆಫನ್ ಸೆಂಚುರೀಸ್ ಅಂದರೆ ಎಷ್ಟು ಒಂದು ಸೆಂಚುರೀಸ್ ದೂರ ಆ ರೀತಿ ಅದು ಒಂದು ಏನೋ ಒಂದು ಥಿಂಕಿಂಗ್ಸ್ ಮಾಡ್ತಾ ಇದ್ದ. ಬಟ್ ಈಸ್ ಅಫಿಷಿಯಲ್ಸ್ ನೈದರ್ ಆ್ಯಟ್ ಟು ಇಂಟಿಗ್ರಿಟಿ ನಾರ್ ದ ಮೆಚುರಿಟಿ ಟು ಇಂಪ್ಲಿಮೆಂಟ್ ಇಸ್ ಪ್ಲ್ಯಾನ್. ಆದರೆ ಅವರು ಏನು ಒಂದು ಆಫೀಸರ್ಸ್ ಏನಿದ್ರು ಇವನ ನಾಲೆಡ್ಜ್ಗೆ ಒಂದು ಕಂಪೇರಿಂಗ್ ಆಗಿ ಆ ಒಂದು ಮೆಚುರಿಟಿಯಿಂದ ಇವರು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿರ್ತಾನೆ ಪ್ಲ್ಯಾನ್ಸ್ನ, ಅದನ್ನು ಇಂಪ್ಲಿಮೆಂಟ್ ಮಾಡುವಷ್ಟು ಮೆಚುರಿಟಿ ಇರಲಿಲ್ಲ ಅವ್ರ ಅಫಿಷಿಯಲ್ಸಲ್ಲಿ. ಸೊ ನಾವು ವಿ ನೋ ಅಬೌಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. Revenue reforms, an official record that had all the details of lands of the empire was implemented by him. He established Department of Agriculture. The uncultivated lands were made cultivable. Various schemes were implemented to provide financial assistance to the farmers. But the farmers of Doom had to pay higher land tax during his time. ಸೊ ಇಲ್ಲಿ ಇವನೇನು ಮಾಡ್ತಾನೆ, ಒಂದು ಅಫಿಷಿಯಲ್ ರೆಕಾರ್ಡನ್ನ ಇಟ್ಕೋಬೇಕು ಅಂತೇಳಿ ಡೀಟೇಲ್ಸ್ ಆಫ್ ಲ್ಯಾಂಡನ್ನು ಇಂಪ್ಲಿಮೆಂಟ್ ಮಾಡ್ತಾನೆ. ಸೊ ಅದರಲ್ಲಿ ಒಂದು ಡಿಪಾರ್ಟ್ಮೆಂಟನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ. ಮತ್ತು ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಏನಿರುತ್ತೆ ಅಂದರೆ ಯಾವುದೋ ಒಂದು ಕಲ್ಟಿವೇಷನ್ ಅಂದರೆ ನೀನು ಬೆಳೆಯೋದಕ್ಕೆ ಯೂಸ್ ಇರೋದಿಲ್ಲ ಭೂಮಿ, ಅದನ್ನು ಕಲ್ಟಿವೇಬಲ್ ಮಾಡ್ತಾನೆ, ಭೂಮಿ ಬೆಳೆಯೋದಕ್ಕೆ ಯೂಸ್ ಆಗೋ ರೀತಿ. ಅಷ್ಟೇ ಅಲ್ಲದೆ ವೇರಿಯಸ್ ಸ್ಕೀಮ್ಸನ್ನ ಇಂಪ್ಲಿಮೆಂಟ್ ಮಾಡ್ತಾನೆ. ಫೈನಾನ್ಷಿಯಲ್ ಅಸಿಸ್ಟೆಂಟ್ಸು, ಈಗ ಫಾರ್ಮರ್ಸ್ಗೆ ಏನಾದ್ರು ಹಣಕಾಸಿನ ತೊಂದರೆ ಇದೆ, ಅವ್ರಿಗೆ ದುಡ್ಡು ಬೇಕು ಅಂದರೆ ಫೈನಾನ್ಷಿಯಲ್ ಅಸಿಸ್ಟ್ಮೆಂಟನ್ನು ಕೊಡ್ತಾನೆ. ಆದರೆ ಡೂಮ್ ರೀಜನ್ ಏನಿದೆ ನಾನು ಹೇಳಿದ್ದಾನೆ, ದ ಲ್ಯಾಂಡ್ ಬಿಟ್ವೀನ್ 2 rivers. ಸೊ ಆ ರೀಜನಲ್ಲಿ ಮಾತ್ರ ಯು ವಾಸ್ ಟೇಕಿಂಗ್ ಹೈಯರ್ ಟ್ಯಾಕ್ಸಸ್, ದಟ್ ಜಾಸ್ತಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಿರ್ತಾನೆ. ಸೊ ಇಲ್ಲಿ ನೋಡಿ, ಟ್ಯಾಕ್ಸಸ್ ಅಂದರೆ ಕರಾಜ್ ಅಂದರೆ ಲ್ಯಾಂಡ್ ಟ್ಯಾಕ್ಸ್ ಆನ್ ನಾನ್ ಮುಸ್ಲಿಮ್ಸು. ಕರಾಜ್ ಅಂದರೆ ಲ್ಯಾಂಡ್ ಟ್ಯಾಕ್ಸ್ ನಾನ್ ಮುಸ್ಲಿಮ್ಸಿಂದ ಕಲೆಕ್ಟ್ ಮಾಡ್ತಿದ್ರು. ಉಸ್ರಾ ಅಗ್ರಿಕಲ್ಚರಲ್ ಟ್ಯಾಕ್ಸ್ ಆನ್ ಮುಸ್ಲಿಮ್. ಝಕತ್ ಪ್ರಾಪರ್ಟಿ ಟ್ಯಾಕ್ಸ್ ಆನ್ ಮುಸ್ಲಿಮ್ ಸಬ್ಜೆಕ್ಟ್ಸು. ಜಿರ್ಜಿಯಾ ರಿಲಿಜಿಯಸ್ ಟ್ಯಾಕ್ಸ್ ಆನ್ ಹಿಂದೂಸ್. ಸೊ ಜಿಜಿಯಾ ಅಂದರೆ ರಿಲಿಜಿಯಸ್ ಟ್ಯಾಕ್ಸ್ ಹಿಂದೂಸಿಂದ ಕಲೆಕ್ಟ್ ಮಾಡ್ತಿದ್ರು. ಸೊ ಈ ರೀತಿ ಟ್ಯಾಕ್ಸಸ್. ಓಕೆ, ಸೊ ನಾವು ನೋ ಅಬೌಟ್ ಶಿಫ್ಟಿಂಗ್ ಆಫ್ ಹಿಸ್ ಕ್ಯಾಪಿಟಲ್. ಸೊ ಮೊಹಮ್ಮದ್ ಏನು ಮಾಡ್ತಾನೆ, ಆ ಕ್ಯಾಪಿಟಲನ್ನು ಶಿಫ್ಟ್ ಮಾಡ್ತಾನೆ ಡೆಲ್ಲಿಯಿಂದ. ಮೊಹಮ್ಮದ್ ಬಿನ್ ತುಗ್ಲಕ್ ಶಿಫ್ಟೆಡ್ ಹಿಸ್ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೇವಗಿರಿ ಇನ್ ಸೆಂಟ್ರಲ್ ಇಂಡಿಯಾ. ಸೊ ಇಲ್ಲಿ ಏನು ಮಾಡ್ತಾನೆ, ಮೊಹಮ್ಮದ್ ಬಿನ್ನು ಡೆಲ್ಲಿ ಕ್ಯಾಪಿಟಲ್ ಇರುತ್ತೆ, ಅಲ್ಲಿಂದ ದೇವಗಿರಿಗೆ ಶಿಫ್ಟ್ ಮಾಡ್ತಾನೆ, ಯಾಕೆಂದರೆ ಅದು ಸೆಂಟ್ರಲ್ ಇಂಡಿಯಾ ಇರುತ್ತೆ, ಸೊ ರೂಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಬಟ್ ದೇರ್ ಆರ್ 2 ಮೇನ್ ರೀಸನ್ಸ್ ಬಿಹೈಂಡ್ ದಿಸ್ ಮೂವ್. 2 ಕಾರಣ ಇರುತ್ತೆ ಇದಕ್ಕೆ. ಏನಪ್ಪ, ಟು ಎಸ್ಟಾಬ್ಲಿಷ್ ದ ಕ್ಯಾಪಿಟಲ್ ಸಿಟಿ ಆಫ್ ಸೆಂಟರ್ ಆಫ್ ವಾಸ್ಟ್ ಎಂಪೈರ್. ಸೊ ಡೆಲ್ಲಿ ಸುಲ್ತಾನ್ ತುಂಬ ದೊಡ್ಡ ಎಂಪೈರ್ ಆಗಿರುತ್ತೆ, ಸಾಮ್ರಾಜ್ಯ ಆಗಿರುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಸೆಂಟರ್ ಇರುತ್ತೆ, ಆಳ್ವಿಕೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಟು ಪ್ರೊಟೆಕ್ಟ್ ದ ಕ್ಯಾಪಿಟಲ್ ಸಿಟಿ ಫ್ರಮ್ ಫಾರಿನ್ ಇನ್ವೆನ್ಷನ್. ಇನ್ನೊಂದು ಫಾರಿನರ್ಸ್ ಏನು ಬೇರೆ ದೇಶದಿಂದ ಬರ್ತಿರ್ತಾರೆ, ಅವ್ರನ್ನ ಒಂದು ಇನ್ವೆನ್ಷನನ್ನು ಕಾಪಾಡ್ಕೊಳೋದಕ್ಕೋಸ್ಕರ. ಸೊ ಈ 2 ಕಾರಣಕ್ಕೋಸ್ಕರ ಅವ್ರು ಶಿಫ್ಟ್ ಮಾಡ್ತಾನೆ ಡೆಲ್ಲಿ ಟು ದೇವಗಿರಿ. ದೋ ದ ಪ್ಲ್ಯಾನ್ ವಾಸ್ ಗುಡ್, ಪ್ರಾಪರ್ ಪ್ರಿಕಾಷನ್ಸ್ ವೇರ್ ನಾಟ್ ಟೇಕನ್ ಟು ಇಂಪ್ಲಿಮೆಂಟ್ ದಿಸ್. ಸೊ ಪ್ಲ್ಯಾನಿಂಗು ತುಂಬ ಒಳ್ಳೆಯದಾಗಿತ್ತು, ಬರದೆ ಪ್ರಿಕಾಷನ್ಸ್ ತೊಗೊಂಡಿಲ್ಲ, ಪ್ರಾಪರ್ ಪ್ರಿಕಾಷನ್ಸ್ ತೊಗೊಂಡಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿದೆ ಆಗಿನ ಕಾಲದಲ್ಲಿ ಒಂದು ಆರ್ಸ್ ಮೂಲಕ ಅಥವಾ ನಡ್ಕೊಂಡು ಬರಬೇಕಾಗಿತ್ತು ಡೆಲ್ಲಿಯಿಂದ ದೇವಗಿರಿಗೆ. ಸೊ ಅಲ್ಲಿ ಒಂದು ಪ್ರಿಕಾಷನ್ಸ್ನ ತೊಗೊಂಡಿರಲಿಲ್ಲ ಈ ಒಂದು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ. ಆ್ಯಸ್ ಎ ರಿಸಲ್ಟ್ ಇನ್ಯೂಬರಬಲ್ ಕಾಮನ್ ಪೀಪಲ್ ಸಫರ್ಡ್ ಸಿವಿಯರ್ಲಿ. ಇದರಿಂದ ಏನಾಯಿತು, ಕಾಮನ್ ಪೀಪಲ್ಸ್ ಏನಿದ್ರು ಅವರು ತುಂಬಾ ಸಫರ್ ಪಡ್ತಾರೆ. ಸೊ ನಾವು ವಿ ನೋ ಅಬೌಟ್ ಎಕ್ಸ್ಪಿರಿಮೆಂಟ್ ಆಫ್ ಸಿಂಬಾಲಿಕ್ ಕಾಯಿನ್ಸ್. ದ ವ್ಯಾಲ್ಯೂ ಆಫ್ ಕರೆನ್ಸಿ ವಾಸ್ ಮೇಡ್ ಅಡ್ಜಸ್ಟ್ಮೆಂಟ್ ಟು ದ ವ್ಯಾಲ್ಯೂ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಯಿನ್ಸ್ ಇನ್ ಸರ್ಕ್ಯುಲೇಷನ್ ಆಫ್ ಇಸ್ ಟೈಮ್. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಕರೆನ್ಸಿ ಏನಿರುತ್ತೆ ಅದನ್ನು ಅಡ್ಜಸ್ಟ್ ಮಾಡ್ತಾನೆ ಗೋಲ್ಡ್ ಮತ್ತು ಸಿಲ್ವರ್ ಕಾಯಿನ್ಸ್ಗೆ. ಈ ಬ್ರಾಡ್ ಗೋಲ್ಡ್ ಕಾಯಿನ್ಸ್ ನೇಮ್ ದಿನಾರ್, ಸಿಲ್ವರ್ ಕಾಯಿನ್ ನೇಮ್ ಹದ್ಲಿ ಇನ್ ಟು ಸರ್ಕ್ಯುಲೇಷನ್. ದ ಕಾಯಿನ್ಸ್ ವೇರ್ ಎಸೆಂಟಿಕಲಿ ಡಿಸೈನ್. ಸೊ ಇದನ್ನು ಕಾಯಿನ್ಸನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. After few years, the copper and bronze coins were also brought into circulation symbolically. Then minting coins were not vested with the government alone. ಸೊ ಇಲ್ಲಿ ಮಿಂಟಿಂಗ್ ಕಾಯಿನ್ ಮಿಂಟೆಡ್ ಮಾಡೋದು ಯಾವುದು ಸರ್ಕಾರದ ಒಂದು ಕೆಳಗಡೆ ಐತೆ. ಬಟ್ ಇಲ್ಲಿ ಏನು ಮಾಡ್ತಾನೆ, ಬರೀ ಸರ್ಕಾರದರಷ್ಟೇ ಅಲ್ಲ ಬೇರೆಯವ್ರಿಗೂ ಸಹ ಕಾಯಿನ್ನ ಮಿಂಟ್ ಮಾಡ್ಬೋದು ಅಂತೇಳಿ ರೈಟ್ಸ್ ಕೊಟ್ಟಿರ್ತಾನೆ. ಸೊ ದಟ್ ಈಸ್ ಫ್ಯಾಮಿಲಿ ಹೂ ಹ್ಯಾಡ್ ಟ್ರೆಡಿಷನಲ್ ರೈಟ್ ಟು ಮಿಂಟ್ ಕಾಯಿನ್ಸ್ ವೇರ್ ಆಲ್ಸೋ ದೇರ್. ಅಂದರೆ ಫ್ಯಾಮಿಲೀಸ್ ಏನು ಒಂದು ಟ್ರೆಡಿಷನಲ್ ಆಗಿ ಒಂದು ಕಾಯಿನ್ಸ್ ಮಿಂಟ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಸಹ ಒಂದು ರೈಟ್ಸನ್ನು ಕೊಟ್ಟಿರ್ತಾನೆ ಕಾಯಿನ್ ಮಿಂಟ್ಸ್ ಮಾಡೋಕ್ಕೆ. ದ ಕಾಯಿನ್ಸ್ ವೇರ್ ಮಿಂಟೆಡ್ ಮೋರ್ ದೆನ್ ದ ರಿಕ್ವೈರ್ಡ್ ನಂಬರ್ ವಿತೌಟ್ ದ ಪರ್ಮಿಷನ್ ಆಫ್ ದ ಸುಲ್ತಾನ್. ಸೊ ಇಲ್ಲಿ ಏನಾಗುತ್ತೆ, ಸರ್ಕಾರನೂ ಮಿಂಟ್ ಮಾಡ್ತಿರುತ್ತೆ, ಸೊ ಅದಾಗೆ ಫ್ಯಾಮಿಲೀಸ್ ಏನು ಮಿಂಟ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಕೊಟ್ಟಿರ್ತಾರೆ ರೈಟ್ಸು. ಸೊ ಇಲ್ಲಿ ಇವ್ರು ಏನು ಮಾಡ್ತಾರೆ, ರಿಕ್ವೈರ್ಡ್ಗಿಂತ ಜಾಸ್ತಿ ನಂಬರ್ ಆಫ್ ಕಾಯಿನ್ಸನ್ನು ಮಿಂಟ್ ಮಾಡ್ತಾರೆ. ಸೊ ಯಾವುದೋ ಪರ್ಮಿಷನ್ ತೊಗೊಂಡಲೆ ರಿಕ್ವೈರ್ಡ್ಗಿಂತ ಜಾಸ್ತಿ ಒಂದು ಕಾಯಿನ್ಸನ್ನು ಮಿಂಟ್ ಮಾಡ್ತಾರೆ. ಸೊ ದಿಸ್ ರಿಸಲ್ಟೆಡ್ ಇನ್ ಚೋಸ್. ಇದರಿಂದ ಏನಾಗುತ್ತೆ, ಚೋಸ್ ಅಂಟಾಗುತ್ತೆ.
ದ ಸ್ಟೇಟ್ ಟ್ರೆಷರಿ ಬಿಕೇಮ್ ಎಂಪ್ಟಿ ಡ್ಯೂ ಟು ಕಾಸ್ಟ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪಿರಿಮೆಂಟ್ಸ್. ಅಂದರೆ ಫೈನಾನ್ಷಿಯಲಿ ಸಫರ್ ಆಗುತ್ತೆ. ಏನು ಒಂದು ಟ್ರೆಷರಿ ಏನಿರುತ್ತೆ ಎಂಟಿ ಆಗುತ್ತೆ. ಒಂದು ಅಷ್ಟೇ ಅಲ್ಲದೆ ಯಾಕೆಂದರೆ ಕಾಸ್ಟ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪಿರಿಮೆಂಟ್ಸ್ ಇವೆಲ್ಲ ತುಂಬ ಕಾಸ್ಟ್ಲಿ. ಸಿವಿಯರ್ ಡ್ರಾಟ್ ಬೇರೆ ಇರುತ್ತೆ, ಬರಗಾಲ ಇರುತ್ತೆ ಆ ಟೈಮಲ್ಲಿ. ಶಿಫ್ಟಿಂಗ್ ಆಫ್ ದ ಕ್ಯಾಪಿಟಲ್ ಸಿಟಿ, ದ ಪ್ರೋಸೆಸ್ ಆಫ್ ರೀಲೊಕೇಟಿಂಗ್ ದ ಕ್ಯಾಪಿಟಲ್ ಬ್ಯಾಕ್ ಅಂಡ್ ಅದರ್ ಮೆಜರ್ಸ್. ಸೊ ಮತ್ತೆ ರೀಶಿಫ್ಟ್ ಮಾಡ್ತಾನೆ, ಮತ್ತೆ ದೇವಗಿರಿಯಿಂದ ಡೆಲ್ಲಿಗೆ ಶಿಫ್ಟ್ ಮಾಡ್ತಾನೆ. ಆ ರೀಲೊಕೇಟಿಂಗ್ ಮಾಡೋದು ಕ್ಯಾಪಿಟಲನ್ನು ಮತ್ತೆ ಬ್ಯಾಕು. ಸೊ ಇವೆಲ್ಲದಿಂದ ಏನಾಗುತ್ತೆ, ತುಂಬಾ ಸಫರ್ ಪಡುತ್ತೆ, ಪೊಲಿಟಿಕಲಿ ಸೆಟ್ ಬ್ಯಾಕ್ ಆಗುತ್ತೆ ಇವನು ಒಂದು ಆಳ್ವಿಕೆಯಲ್ಲಿ. ಸೊ ಡೆಕ್ಕನ್ ಪಾಲಿಸಿ, ಮೊಹಮ್ಮದ್ ಬಿನ್ ತುಗ್ಲಕ್ ಇಂಪ್ಲಿಮೆಂಟೆಡ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಇನ್ ದ ಏರಿಯಾಸ್ ಕಾನ್ಕ್ವರ್ಡ್ ಬೈ ಇನ್ ದ ಡೆಕ್ಕನ್ ಸೌತಲ್ಲೂ ಸಹ ಅವನೊಂದು ಪಾಲಿಸೀಸ್ನ ಇಂಪ್ಲಿಮೆಂಟ್ ಮಾಡ್ತಾನೆ. He had conquered Warangal, the capital of Kakatiyas. He also destroyed the Dwara Samudra, the capital city of Hoysalas. ಏನು ಹೊಯ್ಸಳಾಸ್ ದ್ವಾರ ಸಮುದ್ರ ಇದೆ ಅದನ್ನು ಸಹ ಏನು ಒಂದು ಧ್ವಂಸ ಮಾಡ್ತಾನೆ, ಡೆಸ್ಟ್ರಾಯ್ ಮಾಡ್ತಾನೆ. Madurai of the South India was conquered and Jalaluddin Hasan Shah was named as the governor. Muhammad bin Tughlaq was the first Delhi Sultan to establish vast empire in India. ಸೊ ಅವನು ತುಂಬ ದೊಡ್ಡ ಸಾಮ್ರಾಜ್ಯನ ಕಟ್ತಾನೆ, ಆದರೆ ಅವನು ಒಂದು ಪಾಲಿಸೀಸ್ ಏನು ಮಾಡ್ತಾನೆ, ರಿಫಾರ್ಮ್ಸ್ಮೆಂಟ್ ಮಾಡ್ತಾನೆ, ಅದು ಅಷ್ಟು ಯೂಸ್ಫುಲ್ ಆಗೋ ಥರ ಮಾಡೋದಿಲ್ಲ. ಅದರಿಂದ ಅವನು ಏನಾಗ್ತಾನೆ, ಒಂದು ದೇಶ ಒಂದು ಟ್ರೆಷರಿ ಲಾಸ್ ಆಗೋಕ್ಕೆ ಕಾರಣ ಆಗ್ತಾನೆ. ವಾಸ್ಟ್ ಎಂಪೈರ್ ಇರುತ್ತೆ, ಅದನ್ನು ನೋಡ್ಕೊಳೋ ಒಂದು ಚಾಣಕ್ಯತೆ ಅವನಲ್ಲಿ ಇರೋದಿಲ್ಲ. ಇಟ್ ವಾಸ್ ಎ ನಾಲೆಡ್ಜ್ ಆಲ್ಸೋ, ಅದಕ್ಕೆ ಹೇಳೋದು ಆಸ್ ಹ್ಯಾವಿಂಗ್ ಸಮ್ ಅಬ್ನಾರ್ಮಾಲಿಟೀಸ್ ಅಂತೇಳಿ. Muhammad bin Tughlaq was the first Delhi Sultan to establish vast empire in India. Muhammad bin Tughlaq organized a big army. There were 27 rebellions in South India during his last 11 years of rule. ಸೊ ಇವನು ಲಾಸ್ಟ್ 11 years ಆಫ್ ರೂಲಲ್ಲಿ 27 ರೆಬಿಲಿಯನ್ಸ್ ಯುದ್ಧ ನಡೆಯುತ್ತೆ ಸೌತ್ ಇಂಡಿಯಾದಲ್ಲಿ. 27 ರೆಬಿಲಿಯನ್ಸ್. ದೊಡ್ಡ ಆರ್ಮಿ ಇರುತ್ತೆ, ವಾಸ್ಟ್ ಎಂಪೈರ್ನ ಸ್ಥಾಪನೆ ಮಾಡಿರ್ತಾನೆ. ದಿಸ್ ರೆಬಿಲಿಯನ್ಸ್ ಲೆಡ್ ದ ರೈಸ್ ಆಫ್ ವಿಜಯನಗರ ಆ್ಯಂಡ್ ಬಹಮನಿ ಕಿಂಗ್ಡಮ್ಸ್. ಇದರಿಂದ ಏನಾಯಿತು, ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಗಳು ಸ್ಥಾಪನೆ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ನೆಕ್ಸ್ಟ್ ವಿ ನೋ ಅಬೌಟ್ ಲೇಟರ್ ತುಗ್ಲಕ್ಸ್. Firozi Shah Tughlaq, who ascended the throne after Muhammad bin Tughlaq, implemented numerous people-friendly programs. He waived off Takawi loans of the benefit of his subject. He paid compensation to the victims of Muhammad bin Tughlaq invasions. The private mines used to be taxed and also taxes were collected for providing irrigation facilities. He abolished around 20 different taxes along with this too. He built many cities, mosques, madrasas, dams and irrigation canals. Jaunpur, Fatehbad, Isar, Firozabad were the few important cities built by him. Jaunpur was a famous learning center. Then Jaunpur learning center ಆಯಿತು. ಲೇಟರ್ ತುಗ್ಲಕ್ ಬಂದಾಗ ಅಂದರೆ ಫಿರೋಜ್ ಶಾ ತುಗ್ಲಕ್ನ ಒಂದು ಟೈಮಲ್ಲಿ ಯಾವುದು ಜಾನ್ಪುರ್. ಧರ್ಮಶಾಲಾಸ್ ವೇರ್ ಬಿಲ್ಡ್ ಫಾರ್ ದ ಬೆನಿಫಿಟ್ ಆಫ್ ಟ್ರಾವೆಲರ್ಸ್. ಧರ್ಮಶಾಲಾಸನ್ನು ಸಹ ಕನ್ಸ್ಟ್ರಕ್ಷನ್ ಮಾಡಿದೆ, ಅಂದರೆ ಟ್ರಾವೆಲರ್ಸು ಹೋಗ್ಬೇಕಾದ್ರೆ ದಾರಿಲಿ ಅಂದರೆ ಸುಸ್ತಾದಾಗ ಅಲ್ಲಿ ಒಂದು ಸ್ಟೇ ಮಾಡೋದಕ್ಕೆ ಧರ್ಮಶಾಲಾಸ್ನ ಒಂದು ಬಿಲ್ಟ್ ಮಾಡಿದ್ದ. ಯಾರ ಟೈಮಲ್ಲಿ, ಫಿರೋಜ್ ಶಾ ಟೈಮಲ್ಲಿ. ಸೊ ನಾವು ವಿ ನೋ ಅಬೌಟ್ ಸೈಯದ್ ಡೈನಾಸ್ಟಿ ವಿಚ್ ರೂಲ್ಡ್ ಫ್ರಮ್ 1414 to 1451 century. Khizr Khan Sayyid, the governor of Multan, founded this dynasty. ಸೊ ಯಾರು ಈ ಒಂದು ಸೈಯದ್ ಡೈನಾಸ್ಟಿನ ಫೌಂಡ್ ಮಾಡಿದ್ದು, ಖಿಜರ್ ಖಾನ್ ಸೈಯದ್ dynasty by conquering Delhi. He established his rule in Doom, Bihan and Gwalior. He also suppressed many rebellions and established law and order ensuring peace. Muhammad Shah, Alauddin, Alam Shah were the prominent rulers of this dynasty. Bahulal Lodi defeated Alam Shah and brought an end to the rule of Sayyid dynasty. Lodi dynasty ruled from 1451 to 1526 century. This is the last Sultanate dynasty of Delhi. ಅಂದರೆ ಲೋಧಿ ಡೈನಾಸ್ಟಿ ಬಂದು ಲಾಸ್ಟ್ ಡೈನಾಸ್ಟಿ ಆಫ್ ಡೆಲ್ಲಿ ಸುಲ್ತಾನ್ಸ್. So Bahulal Lodi, Sikandar Lodi and Ibrahim Lodi were the Sultan of this dynasty. Sikandar Lodi conquered Bihar, Bengal, Dholpur and Chanderi. He established peace and order in Delhi. Ibrahim Lodi, the successor of Sikandar Lodi, was incompetent. So Ibrahim Lodi ಏನಿದ್ದ,
ಸಿಕಂದರ್ ಲೋಧಿ ಆದಮೇಲೆ ಬಂದವನು ಇನ್ಕಾಂಪಿಟೆಂಟ್ ಆಗಿದೆ, ಅಷ್ಟೊಂದು ಕಾಂಪಿಟೆಂಟ್ ಆಗಿರಲಿಲ್ಲ ಅವನು. ಅಫ್ಘಾನ್ಸ್ ವೇರ್ ಇನ್ವೈಟೆಡ್ ಟು ಇನ್ವೇಡ್ ಇಂಡಿಯಾ ಬೈ ದ ಗವರ್ನರ್ಸ್ ಅಲಂ ಖಾನ್ ಆ್ಯಂಡ್ ದೌಲತ್ ಖಾನ್. ಸೊ ಇಲ್ಲಿ ಏನಾಗಿರುತ್ತೆ, ಅವನಷ್ಟು ಕೇಪಬಲ್ ಆಗಿರಲ್ಲ. ಸೊ ಏನು ಒಂದು ಅಫ್ಘಾನ್ಸಲ್ಲಿ ಈ ಒಂದು ಅಫ್ಘಾನ್ಸ್ ಏನಿದ್ರು ಒಂದು ನಮ್ಮ ಇಂಡಿಯಾನ ಇನ್ವೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊಘಲ್ಸ್ ರೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಗವರ್ನರ್ಸ್ ಆಫ್ ಅಲಂ ಖಾನ್ ಮತ್ತು ದೌಲತ್ ಖಾನ್ ಬರ್ತಾರೆ ಇಂಡಿಯಾನ ಇನ್ವೈಟ್ ಮಾಡೋಕ್ಕೆ ಅಫ್ಘಾನ್ಸು. ದಸ್ ಬಾಬರ್ ಇನ್ವೈಡೆಡ್ ಇಂಡಿಯಾ. ಸೊ ಇಲ್ಲಿ ಏನಾಯಿತು, ಈ ಟೈಮಲ್ಲಿ ಇಬ್ರಾಹಿಂ ಲೋಧಿ ಅಷ್ಟು ಕಾಂಪಿಟೇಟ್ ಆಗಿರಲಿಲ್ಲ. ಸೊ ಅದರಿಂದ ಅಫ್ಘಾನ್ ರೂಲರ್ ಬಾಬರ್ ಏನು ಮಾಡ್ತಾನೆ, ಒಂದು ಮೊಘಲ್ಸ್ನ ಒಂದು ಇದಕ್ಕೆ ಸೇರಿರೋನು ಒಂದು ಮೊಘಲ್ಸ್ ಆಳ್ವಿಕೆನ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಸೊ ಬಾಬರ್ ವಾಸ್ ದ ಫೌಂಡರ್ ಆಫ್ ಮೊಘಲ್ ಡೈನಾಸ್ಟಿ. ಓಕೆ, ಈ ಇನ್ವೇಡೆಡ್ ಇಂಡಿಯಾ ಆ್ಯಂಡ್ ಡಿಫಿಟೆಡ್ ಇಬ್ರಾಹಿಂ ಲೋಧಿ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪಟ್ ಇನ್ 1526 ಸೆಂಚುರಿ ಆ್ಯಂಡ್ ಎಸ್ಟಾಬ್ಲಿಷ್ ದ ಮೊಘಲ್ ರೂಲ್ ಇನ್ ಇಂಡಿಯಾ. ಸೊ ಬಾಬರು ಇಂಡಿಯಾನ ಇನ್ವೇಟ್ ಮಾಡೋದ್ರ ಮೂಲಕ ಒಂದು ಮೊಘಲ್ ರೂಲನ್ನು ಸ್ಟಾರ್ಟ್ ಮಾಡ್ತಾನೆ ಇಂಡಿಯಾದಲ್ಲಿ. ಸೊ ಈ ರೀತಿ ದ ಸುಲ್ತಾನ್ಸ್ ರೂಲ್ ಏನಾಗುತ್ತೆ, ಡೆಲ್ಲಿ ಸುಲ್ತಾನ್ಸ್ ರೂಲು ಎಂಡ್ ಆಗುತ್ತೆ. ಸೊ ನಾವು ವಿ ನೋ ಅಬೌಟ್ ದ ಕಾಂಟ್ರಿಬ್ಯೂಷನ್ ಆಫ್ ಡೆಲ್ಲಿ ಸುಲ್ತಾನ್ಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಆಡಳಿತದಲ್ಲಿ ಯಾವ ರೀತಿಯಾದ ಒಂದು ಕಾಂಟ್ರಿಬ್ಯೂಷನ್ಸ್ ಮಾಡು. ಮೋಸ್ಟ್ ಆಫ್ ದ ಡೆಲ್ಲಿ ಸುಲ್ತಾನ್ಸ್ ವೇರ್ ಡಿಕ್ಟಟೋರಿಯಲ್ ರೂಲರ್ಸ್. ಡಿಕ್ಟಟೋರಿಯಲ್. ದೇ ವೇರ್ ಆಲ್ಸೋ ದ ಕಮ್ಯಾಂಡರ್ಸ್ ಆಫ್ ದ ಆರ್ಮಿ ಆ್ಯಂಡ್ ಚೀಫ್ ಜಸ್ಟಿಸ್ ಟು. ಕಮ್ಯಾಂಡರ್ಸು ಸಹ ಆಗಿದ್ರು, ಕಮ್ಯಾಂಡರ್ಸ್ ಆಗಿದ್ರು ಆರ್ಮಿಗೆ, ಮತ್ತು ಚೀಫ್ ಜಸ್ಟಿಸು ಆಗಿದ್ರು. ದ ಅಡ್ಮಿನಿಸ್ಟ್ರೇಷನ್ ವಾಸ್ ಇನ್ ದ ಅಕಾರ್ಡೆನ್ಸ್ ಟು ಕುರಾನನ ಒಂದು ಆಧಾರದ ಮೇಲೆ ಒಂದು ಆಡಳಿತನ ನಡೆಸ್ತಾ ಇದ್ರು. ಸರ್ದಾರ್ಸ್, ಅಮೀರ್ಸ್ ಆ್ಯಂಡ್ ಉಲಿಮಾಸ್ ಹ್ಯಾಡ್ ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ ಓವರ್ ದ ಅಡ್ಮಿನಿಸ್ಟ್ರೇಷನ್. The central government had departments like defense, foreign affairs, postal, charity, and endowments for effective administration. These departments were headed by ministers and officials. The kingdom was divided into many provinces. So ರಾಜ್ಯನ ಏನು ಮಾಡಿದ್ರು, ನಿಮಗೆ ಗೊತ್ತಿದೆ, ದೊಡ್ಡ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತಾಯಿದ್ರು. ಸೊ ಆ ಕಾರಣಕ್ಕೋಸ್ಕರ ಈ ರಾಜ್ಯನ ಏನು ಮಾಡಿದ್ರು, ಸ್ಮಾಲ್ ಪ್ರಾವಿನ್ಸಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ರು ಫಾರ್ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್. These administrative divisions were headed by ಸಿಕ್ದಾರ್, ಅಮೀನ್ ಆ್ಯಂಡ್ ಚೌಕಿದಾರ್ಸ್. ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ನ ಯಾರು ನೋಡ್ಕೊತಾ ಇದ್ರು ಅಂದರೆ ಸಿಕ್ದಾರ್, ಅಮೀನ್ ಮತ್ತು ಚೌಕಿದಾರ್ಸ್. ದ ಕಲೆಕ್ಷನ್ ಆಫ್ ರೆವೆನ್ಯೂ, ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್, ಪ್ರೊವೈಡಿಂಗ್ ಎಜುಕೇಷನ್ ಫೆಸಿಲಿಟೀಸ್ ಆ್ಯಂಡ್ ಎನ್ಸ್ಯೂರಿಂಗ್ ಕ್ಲೀನ್ಲಿನೆಸ್ ವೇರ್ ದ ಮೇನ್ ರೋಲ್ ಆಫ್ ದಿಸ್ ಅಫಿಷಿಯಲ್ಸ್. ಸೊ ಈ ಒಂದು ಅಫಿಷಿಯಲ್ಸ್ನ ಏನು ಮಾಡಬೇಕಾಗಿತ್ತು, ರೆವಿನ್ಯೂ ಕಲೆಕ್ಟ್ ಮಾಡೋದು, ಲಾ ಆ್ಯಂಡ್ ಆರ್ಡರ್ ಮೇಂಟೈನು, ಎಜುಕೇಷನ್ ಫೆಸಿಲಿಟೀಸು, ಕ್ಲೀನ್ಲಿನೆಸ್ಸು. ಸೊ ಇವೆಲ್ಲ ಅವರ ಒಂದು ಮೇನ್ ರೋಲ್ ಆಗಿತ್ತು, ಇವನ್ನ ನೋಡ್ಕೋಬೇಕಾಗಿತ್ತು. ಕರಾಸ್, ಲ್ಯಾಂಡ್ ಟ್ಯಾಕ್ಸ್, ಝಕತ್, ಉಸ್ರು, ಕೂಮ್ಸ್, ಟ್ಯಾಕ್ಸ್ ಆನ್ ದ ವೆಲ್ತ್ ಪ್ಲಂಡರ್ಡ್ ಡ್ಯೂರಿಂಗ್ ಬ್ಯಾಟಲ್ಸ್, ಸಿಜಿಯಾ ಟ್ಯಾಕ್ಸ್ ಆನ್ ಪ್ರಾಪರ್ಟಿ ವಿತೌಟ್ heirs, import duty, house tax were the main source of income during Sultan's rule. They were officials for the collection of taxes. Qazis aided the Sultan in dispensing justice in province and towns. Qazis ಏನಿದ್ರು ಇವರು ಒಂದು ನ್ಯಾಯ ಕೊಡಬೇಕಾದ್ರೆ ಸಹಾಯ ಮಾಡ್ತಾಯಿದ್ರು. ಯಾರಿಗೆ? ರಾಜರಿಗೆ. Social system. During the rule of Sultans, the Muslims and the Hindu communities had their traditional customs and faiths. ಅಂದರೆ ಇವರು ಒಂದು ಸುಲ್ತಾನ್ಸ್ ಆಳ್ವಿಕೆಯಲ್ಲಿ ಮುಸ್ಲಿಮ್ಸ್ ಮತ್ತು ಹಿಂದೂಸ್ಗೆ ಕಮ್ಯುನಿಟೀಸ್ ಏನಿದ್ರು, ಅವ್ರ ಪಂಗಡದವ್ರು ಏನಿದ್ರು, ಅವ್ರದ್ದೇ ಆದ ಒಂದು ಟ್ರೆಡಿಷನಲ್ ಕಸ್ಟಮ್ಸ್ ಮತ್ತು ಅವ್ರ ಫೇತ್ ನಂಬಿಕೆ ಏನಿರುತ್ತೆ ಅದು ಫಾಲೋ ಮಾಡ್ಬೋದಾಗಿತ್ತು. ದ ಹಿಂದೂ ಭಕ್ತಿ ಸೈಂಟ್ಸ್ ಆ್ಯಂಡ್ ಸೂಫಿ ಸೈಂಟ್ಸ್ ಆಫ್ ಮುಸ್ಲಿಂ ಕಮ್ಯುನಿಟೀಸ್ ಹರ್ಸ್ಟ್ ಇನ್ ಸೋಷಿಯಲ್ ಚೇಂಜಸ್ ಇನ್ ಟು ದ ಓಲ್ಡ್ ಆ್ಯಂಡ್ ಸೋಷಿಯಲ್ ಸಿಸ್ಟಮ್. ಸೊ ಇವರ ಒಂದು ಆಳ್ವಿಕೆಯಲ್ಲಿ ಹಿಂದೂ ಭಕ್ತಿ ಮೂಮೆಂಟ್ ಬಗ್ಗೆ ಕೇಳಿದರೆ, ಭಕ್ತಿ ಮೂಮೆಂಟು, ಸೂಫಿ ಸೈಂಟ್ಸ್ ಬಗ್ಗೆ. ಸೊ ಅವ್ರೇನು ಮಾಡಿದ್ರು, ಒಂದು ಸೋಷಿಯಲ್ ಸಮಾಜದ ಏನು ಒಂದು ಓಲ್ಡ್ ಸಿಸ್ಟಮ್ ಏನಿದೆ ಅದನ್ನು ಚೇಂಜಸ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಅಂದರೆ ಪ್ರಯತ್ನ ಪಡ್ತಾರೆ. ಇನ್ ದ ಬಿಗಿನಿಂಗ್ ಆಫ್ ಸುಲ್ತಾನ್ಸ್ ರೂಲ್ ಒನ್ಲಿ ಟರ್ಕ್ ಸರ್ದಾರ್ಸ್ ವೇರ್ ಅಪಾಯಿಂಟೆಡ್ ಟು ದ ಹೈಯರ್ ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್. ಬಿಗಿನಿಂಗಲ್ಲಿ ಸುಲ್ತಾನ್ಸ್ ಏನು ಮಾಡ್ತಾರೆ, ಬರೀ ಟರ್ಕ್ ಸರ್ದಾರ್ಸ್ ಮಾತ್ರ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಲೇಟರ್ ಆನ್ ಏನು ಮಾಡ್ತಾರೆ, ಇನ್ಫ್ಲೂಯೆನ್ಸ್ ವ್ಯಾನ್ ಆಗುತ್ತೆ, ಲೇಟರ್ ಆನ್ ಅದು ಕಮ್ಮಿ ಆಗುತ್ತೆ. ಡ್ಯೂರಿಂಗ್ ದ ರೀಜನ್ ಆಫ್ ಖಿಲ್ಜಿ ಆ್ಯಂಡ್ ತುಗ್ಲಕ್, local people who had converted into Islam had more opportunities. ಸೊ ಇಲ್ಲಿ ಖಿಲ್ಜಿ ಮತ್ತು ತುಗ್ಲಕ್ ರೂಲಲ್ಲಿ ಅವನ ಒಂದು ರೀಜನ್ ಅಂದರೆ ಆಳ್ವಿಕೆಯಲ್ಲಿ ರೂಲಲ್ಲಿ ಏನು ಮಾಡ್ತಾರೆ, ಮುಸ್ಲಿಮ್ಸನ್ನ ಕನ್ವರ್ಟೆಡ್ ಮಾಡ್ತಾರೆ. ಸೊ ಅವ್ರಿಗೆ ಮೋರ್ ಆಪರ್ಚುನಿಟೀಸ್ನ ಕೊಡ್ತಾರೆ. ಪರ್ಟಿಕ್ಯುಲರ್ಲಿ ದ ಎಜುಕೇಟೆಡ್ ಆಫ್ ದ ಸರ್ವಿಂಗ್ ಕಮ್ಯುನಿಟೀಸ್ ಆ್ಯಂಡ್ ಹಿಂದೂಸ್ ಗಾಟ್ ಹೈಯರ್ ಪೋಸ್ಟಿಂಗ್ಸ್. Hence the ruling class of this time got introduced into the Indian way of
dressing, beverages, food and music, cultural aspects also. Hindus were appointed as associate officers and clerks in revenue department. ಸ್ಲೇವರಿ ವಾಸ್ ಇನ್ ಪ್ರಾಕ್ಟೀಸ್ ಅಂದರೆ ಜೀತದಾಳು ಪದ್ಧತಿ ಇತ್ತು ಸ್ಲೇವರಿ. ವಾರ್ ಪ್ರಿಸ್ನರ್ಸ್ ವೈರ್ ನೇಮ್ಡ್ ಆ್ಯಸ್ ಸ್ಲೇವ್ಸ್. ಇಲ್ಲಿ ವಾರ್ ಪ್ರಿಸ್ನರ್ಸ್ ಯುದ್ಧದಲ್ಲಿ ಗೆದ್ದಿರ್ತಾರಲ್ಲ ಸೋಲ್ಜರ್ಸ್ನ ಅವ್ರನ್ನ ಒಂದು ಸ್ಲೇವ್ಸ್ ಆಗಿ ಯೂಸ್ ಮಾಡ್ಕೊತಾ ಇದ್ರು. ದೇ ವೇರ್ ಮೆನಿ ವುಮೆನ್ ಸ್ಲೇವ್ಸ್ ಇನ್ ಪ್ಯಾಲೇಸಸ್. ದ ಸ್ಟೇಟಸ್ ಆಫ್ ವುಮೆನ್ ವಾಸ್ ನಾಟ್ ಹೆಲ್ತಿ. ಅಂದರೆ ವುಮೆನ್ನ ಒಂದು ಸ್ಟೇಟಸ್ಸು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಪರದಾ ಸಿಸ್ಟಮ್ ವಾಸ್ ಚೈಲ್ಡ್ ಮ್ಯಾರೇಜ್ ವಾಸ್ ಇನ್ ಪ್ರಾಕ್ಟೀಸ್. ಪರದಾ ಸಿಸ್ಟಮ್ ಪ್ರಾಕ್ಟೀಸಲ್ಲಿತ್ತು ಮತ್ತು ಚೈಲ್ಡ್ ಮ್ಯಾರೇಜ್ ಪ್ರಾಕ್ಟೀಸಲ್ಲಿತ್ತು. ವುಮೆನ್ ಫ್ರಮ್ ಹೈಯರ್ ಸೋಷಿಯಲ್ ಕ್ಲಾಸಸ್ ಪಾರ್ಟಿಸಿಪೇಟೆಡ್ ಇನ್ ಫೈನ್ ಆರ್ಟ್ಸ್. ದ ರೂರಲ್ ವುಮೆನ್ ಪಾರ್ಟಿಸಿಪೇಟ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್. ಸೊ ಎಕನಾಮಿಕ್ ಸಿಚುವೇಶನ್. ದ ಸುಲ್ತಾನ್ಸ್ ಬ್ರಾಟ್ ಇನ್ ಮೇಜರ್ ಚೇಂಜಸ್ ಇನ್ ದ ಏರಿಯಾ ಆಫ್ ಅಗ್ರಿಕಲ್ಚರ್. ದ ಓಲ್ಡ್ ಸಿಸ್ಟಮ್ ಆಫ್ ಟ್ಯಾಕ್ಸ್ ಫಿಕ್ಸೇಷನ್ ಆ್ಯಂಡ್ ರೆವೆನ್ಯೂ ಕಲೆಕ್ಷನ್ ವಾಸ್ ಚೇಂಜ್ಡ್. ಸೊ ಏನು ಒಂದು ಮೇಜರ್ ಸಿಸ್ಟಮ್ ಅಂದರೆ ಅಗ್ರಿಕಲ್ಚರಲ್ಲಿ ಸ್ವಲ್ಪ ಚೇಂಜಸ್ನ ತರ್ತಾರೆ. ಓಲ್ಡ್ ಸಿಸ್ಟಮ್ ಆಫ್ ಟ್ಯಾಕ್ಸ್ ಫಿಕ್ಸೇಷನ್ ಏನಿರುತ್ತೆ, ರೆವೆನ್ಯೂ ಏನಿರುತ್ತೆ ಅದನ್ನು ಚೇಂಜ್ ಮಾಡ್ತಾರೆ. ದ ಮ್ಯಾಂಡೇಟರಿ ಪೇಮೆಂಟ್ ಆಫ್ ಟ್ಯಾಕ್ಸ್ ಬೈ ಬೋತ್ ದ ರಿಚ್ ಫಾರ್ಮರ್ ಆ್ಯಂಡ್ ಪೂರ್ ಫಾರ್ಮರ್ ವಾಸ್ ಮೇನ್ ಫೀಚರ್ ಆಫ್ ದ ರೆವೆನ್ಯೂ ಪಾಲಿಸಿ ಅಡಾಪ್ಟೆಡ್ ಡ್ಯೂರಿಂಗ್ ದ ರೂಲ್ ಆಫ್ ಸುಲ್ತಾನ್. ಸೊ ಇಲ್ಲಿ ಏನಪ್ಪ ಮೇನ್ ಮ್ಯಾಂಡೇಟರಿ ಏನು ಮಾಡಿದರು ಅಂದರೆ ಪೇಮೆಂಟ್ಸು ಅವರು ದೊಡ್ಡ ಫಾರ್ಮರ್ಸ್ ಆಗಿರ್ಬೋದು ಅಥವಾ ಚಿಕ್ಕ ಪೂರ್ ಫಾರ್ಮರ್ಸ್ ಆಗಿರ್ಬೋದು ಅವರು ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಸೊ ಅದು ಮ್ಯಾಂಡೇಟರಿ ಕಂಪಲ್ಸರಿ ಆಗಿತ್ತು. ದ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ವೇರ್ ಇಂಪ್ರೂವ್ಡ್. Roads were built along all across from Gujarat to Bengal. The foreign merchants visited all the small and big markets of medieval India and some settled here also. ಫಾರಿನ್ ಮರ್ಚೆಂಟ್ಸ್ ಏನಿದ್ರು ವ್ಯಾಪಾರಿಗಳಿದ್ರು ಅವರು ಇಂಡಿಯಾನ ವಿಸಿಟ್ ಮಾಡ್ತಾರೆ ಈ ಟೈಮಲ್ಲಿ, ಮತ್ತು ಸ್ಮಾಲ್ ಮತ್ತು ಬಿಗ್ ಮಾರ್ಕೆಟ್ಸನ್ನ ವಿಸಿಟ್ ಮಾಡ್ತಾರೆ ಮಿಡಿವಲ್ ಇಂಡಿಯಾ, ಮತ್ತು ಅಲ್ಲಿ ಸೆಟ್ಲ್ ಆಗ್ತಾರೆ. ದಿಸ್ ಪ್ರೊವೈಡೆಡ್ ಲಾಟ್ ಆಫ್ ಇಂಪ್ಯೂಟರ್ಸ್ ಟು ಕ್ರಾಫ್ಟ್ಮೆನ್ಸ್. ದ ಇಂಡಿಯನ್ ಆರ್ಟಿಕ್ರಾಫ್ಟ್ ಎಂಟರ್ಡ್ ದ ಯುರೋಪಿಯನ್ ಮಾರ್ಕೆಟ್. ಸೊ ನಮ್ಮ ಇಂಡಿಯನ್ ಆರ್ಟಿಕ್ರಾಫ್ಟ್ ಏನಿತ್ತು ಅದು ಯುರೋಪಿಯನ್ ಮಾರ್ಕೆಟ್ಸ್ಗೆ ಎಂಟರ್ ಆಗುತ್ತೆ. ದ ಸುಲ್ತಾನ್ಸ್ ಆ್ಯಂಡ್ ದ ಪ್ರಾಮಿನೆಂಟ್ ಬಿಸ್ನೆಸ್ ಮೆನ್ ವೇರ್ ರನ್ನಿಂಗ್ ಫ್ಯಾಕ್ಟ್ರೀಸ್ ಆಫ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ನಮೆಂಟ್ಸ್ ಆ್ಯಂಡ್ ಸಿಲ್ಕ್ ಲೂಮ್ಸ್. ಲಿಟ್ರೇಚರ್. ಮೆನಿ ಫಾರಿನ್ ಆಥರ್ಸ್ ಆ್ಯಂಡ್ ಹಿಸ್ಟೋರಿಯನ್ಸ್ ವೇರ್ ಅಂಡರ್ ದ ರಾಯಲ್ ಪ್ಯಾಟ್ರನೇಜ್ ಆಫ್ ಸುಲ್ತಾನ್ಸ್. ದೇ ರೈಟಿಂಗ್ಸ್ ಆರ್ ಇನ್ ಪರ್ಷಿಯನ್ ಆ್ಯಂಡ್ ಅರಬಿಕ್ ಲ್ಯಾಂಗ್ವೇಜ್. ಸೊ ಅವರ ರೈಟಿಂಗ್ಸ್ ಯಾವ ಒಂದು ಲ್ಯಾಂಗ್ವೇಜಲ್ಲಿತ್ತು, ಪರ್ಷಿಯನ್ ಮತ್ತು ಅರಬಿಕ್ ಲ್ಯಾಂಗ್ವೇಜಸ್ಸಲ್ಲಿ. ಎ ಫೇಮಸ್ ಸ್ಕಾಲರ್ ನೇಮ್ ಆಲ್-ಬ್ರೌನಿ ವಾಸ್ ಇನ್ ದ ಕೋರ್ಟ್ ಆಫ್ ಮೊಹಮ್ಮದ್ ಗೋರಿ. ಆಲ್-ಬ್ರೌನಿ ವಾಸ್ ದ ಫೇಮಸ್ ಸ್ಕಾಲರ್ ಆಲ್-ಬ್ರೌನಿ ಹೂ ಈಸ್ ಇನ್ ದ ಕೋರ್ಟ್ ಆಫ್ ಮೊಹಮ್ಮದ್ ಗೋರಿ. ಈ ವಾಸ್ ಎ ಫಿಲಾಸಫರ್, ಮ್ಯಾಥಮೆಟಿಷಿಯನ್ ಅಂದರೆ ರೈಟರ್. ಫಿಲಾಸಫರ್ ಆಗಿದ್ದ, ಮ್ಯಾಥಮೆಟಿಷಿಯನ್ ಆಗಿದ್ದ, ಅಷ್ಟೇ ಅಲ್ಲದೆ ಬರಹಗಾರ ಆಗಿದ್ದ. ಈ ರೋಟ್ ಎ ಬುಕ್ ಕಿತುಬ್ ಉಲ್ ಹಿಂದ್ ಆನ್ ದ ಸೋಷಿಯಲ್, political, economic and religious aspect of India. Hasan Nizami wrote Tazul Mazir. Minhaj Uz Riyaz wrote Tabakal-e-Nasiri. Amir Khusro wrote 6 books and provided details about Hindu and Muslim culture. ಯಾರು ಅಮೀರ್ ಖುಸ್ರೋ 6 ಬುಕ್ಸ್ನ ಬರೆಯೋದ್ರ ಮೂಲಕ ನಮ್ಮ ಡೀಟೇಲ್ಸ್ ಕೊಡ್ತಾರೆ, ಹಿಂದೂ ಮತ್ತು ಮುಸ್ಲಿಮ್ಸ್ ಕಲ್ಚರ್ಸ್ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ತಾರೆ. ಈಸ್ ಕಾಲ್ಡ್ ಆ್ಯಸ್ ಇಂಡಿಯನ್ ಪ್ಯಾರೆಟ್. ಸೊ ಇಂಡಿಯನ್ ಪ್ಯಾರೆಟ್ ಅಂತ ಕರಿತಾ ಇದ್ರು ಯಾರನ್ನ, ಅಮೀರ್ ಖುಸ್ರೋ. ಜಯುದ್ದೀನ್ ಬರಾನಿ ರೋಡ್ ತರೀಖ್-ಇ ಫಿರೋಜ್ ಶಾಹಿ ಆ್ಯಂಡ್ ಫಿರೋಜಿ ತುಘಲಕ್ ರೋಡ್ ಫುತುಹಾತ್-ಇ ಫಿರೋಜ್ ಶಾಹಿ. ದಿಸ್ ಆರ್ ದ ರೈಟಿಂಗ್ಸ್ ಆಫ್ ಡೆಲ್ಲಿ ಸುಲ್ತಾನ್ಸ್. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. The Delhi Sultans introduced a new style of architecture known as Indo-Islamic architecture. Indo-Islamic architecture, new style of architecture na tartare. So that is arches, domes and minarets are the main feature of this style. So ಈ ರೀತಿ ಆರ್ಚಸ್ಸು, ಮಿನರೇಟ್ಸು, ಈ ಒಂದು ಕಂಬದ ಥರ ಇರೋ ಈ ರೀತಿ ಬರೋ ಮಿನರೇಟ್ಸು, ಮತ್ತು ಇವೆಲ್ಲ ಮೇನ್ ಫೀಚರ್ಸ್ ಆಗಿತ್ತು. ಡೂಮ್ಸು, ಆರ್ಚಸ್ ಇವೆಲ್ಲ ಮೇನ್ ಫೀಚರ್ ಆಗಿತ್ತು ಈ ಒಂದು ಸ್ಟೈಲ್, ಅದು ಇಂಡೋ ಇಸ್ಲಾಮಿಕ್ ಅಂತೀವಿ. The Delhi Sultans built forts, mosques, palaces, public buildings, madrasas and dharmashalas. Qutub Minar, Kuwait-ul-Islam Mosque, Alai Darwaza, Juwayat Khana Mosque are the few example of Indo-Islamic style. So ಇಲ್ಲಿ ನೋಡ್ತಾ ಇದ್ದೀರಾ ಅಲೈ ದರ್ವಾಜಾ, ಕುವಾಯತ್-ಉಲ್-ಇಸ್ಲಾಂ. ಸೊ ಇದು ಮಿಕ್ಸ್ ಆಫ್ ಇಂಡೋ ಇಸ್ಲಾಮಿಕ್, ಇಂಡಿಯನ್ ಮತ್ತು ಇಸ್ಲಾಮಿಕ್ ಆರ್ಕಿಟೆಕ್ಟ್ ಸ್ಟೈಲಲ್ಲಿ ಕಟ್ಟಿರೋದು. ಸೊ ಈ ಒಂದು ಪಿಲ್ಲರ್ಸ್ ಇರ್ಬೋದು, ಡೂಂಬು, ಇವೆಲ್ಲ ಹಿಂದಿ ಮುಸ್ಲಿಮ್ಸ್ ಇದಾಗುತ್ತೆ. ಸೊ ಇದು ಇಂಡಿಯನ್ ಸ್ಟೈಲ್. ಸೊ ಈ ರೀತಿಯಾದ ಒಂದು ಸಿಸ್ಟಮಲ್ಲಿ ಅವರೊಂದು ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡ್ತಾರೆ ಯಾರು, ಡೆಲ್ಲಿ ಸುಲ್ತಾನ್ಸ್. ಸೊ ದಿಸ್ ಈಸ್ ಅಬೌಟ್ ದ ಹೌ ದ ಟರ್ಕ್ಸ್ ಅರೈವ್ ಟು ಇಂಡಿಯಾ
and also the Delhi Sultans, their contributions to art and architecture and literature, children. I think you have understood about the lesson. Thank you, children.